ಇದೊಂದು 3/4 ಎಕರೆ ಇರ್ಬೋದು. ಇದ್ರಿಗೆ ಬೀನ್ಸ್ ಉಳಿದಿವಿ. ಈ ಕಡೆ ನೋಡಿ ಯಾವ ಥರ ಕಸ ಇದೆ ಅಂತ, ಈ ಕಡೆ ನೋಡಿ ಯಾವ ಥರ ಕ್ಲೀನ್ ಆಗಿದೆ ಅಂತ. ಯಾರನ್ನು ಜನಗಳನ್ನ ಇಟ್ಕೊಂಡಿರನೆ ನಾನು ಒಬ್ಬನ್ನೇ ಕ್ಲೀನ್ ಮಾಡ್ಕೊಂಡಿರೋದು. ಇದನ್ನು ಕ್ಲೀನ್ ಮಾಡೋದು ಎಷ್ಟೊತ್ತಾಗುತ್ತೆ ಹೇಳಿ? ಒಂದು 3/4 ಎಕರೆಗೆ ಜನಗಳನ್ನ ಇಟ್ಕೊಂಡ್ರೆ ಒಂದು ದಿನ ಆಗುತ್ತಲ್ವ. ನಾನು ಒಂದು 3 ಅವರಲ್ಲೇ ಇದೆಲ್ಲ ಕ್ಲೀನ್ ಮಾಡಾಕಿದ್ದೀನಿ. ಇದೆಲ್ಲ ಅಂದರೆ ಇದು ಮಾಡಾಕ್ತೀನಿ ಒಂದು 3 ಅವರ್ ಒಳಗಡೆನೆ. ನೋಡಿ, ಇದು ನಿಮ್ಗೆ ನೋಡ್ಸೋಕ್ಕಂತರ ಅರ್ಧ ಹೊಲ ಉಳ್ಳಿ ಇಟ್ಕೊಂಡಿದ್ದೀನಿ. ಈ ಕಡೆ ಸ್ವಲ್ಪ ಇದೆ. ನಾನು ಯಾವ ಇದನ್ನು ಯೂಸ್ ಮಾಡಿಬಿಟ್ಟು ಈ ಥರ ಕ್ಲೀನ್ ಮಾಡಿದ್ದೀನಿ ಅಂತ ಇವಾಗ ಹೇಳ್ತೀನಿ ನೋಡಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ವಾ, ಇದರಲ್ಲೇ ಇದೆಲ್ಲ ಕ್ಲೀನ್ ಮಾಡಿರೋದು. ಈಗ ಯಾವ ಥರ ಕ್ಲೀನ್ ಮಾಡ್ತೀನಂತ ನೋಡಿ. ಇದೇನಿಲ್ಲ, ಸಿಂಪಲ್ಲು. ಈ ಥರ ಇಟ್ಟಿರ್ತೀವಲ್ವಾ, ಇದನ್ನು ಈ ಥರ ಎಳ್ಕೊಂಡ್ಬರೋದು ಅಷ್ಟೇ ನೋಡಿ. ಈ ಥರ ಆ ಥರ ಎಳ್ಕೊಂಬರೋದಷ್ಟೇ. ಶೆತ್ತಿ ಎಲ್ಲ ಕ್ಲೀನಾಗಿ ಎತ್ಕೊಂಬಂದ್ಬಿಡುತ್ತೆ. ಆ ಸೂಗಿಲ್ಲ ನೇಗಿಲೆ ಯಾವ ಥರ ಕಿತ್ಕೊಂಬರೋದು, ಆ ಥರ ಹುಲ್ಲನ್ನೆಲ್ಲ ಕಿತ್ಕೊಂಡು ಬೇರೆನ ಸಮೇತ ಕಿತ್ಕೊಂಬಂದ್ಬಿಡುತ್ತೆ. ಅದನ್ನು ಇವಾಗ ನೋಡಿಸ್ತೀನಿ ನೋಡಿ ಯಾವ ಥರ ಕಿತ್ಕೊಂಬರತ್ತಂತ. ನಾನು ಈ ತೋಟನೆಲ್ಲ ಕ್ಲೀನ್ ಮಾಡಿರೋದು ಇದರಲ್ಲೇ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ಇವಾಗ ನೋಡಿಸ್ತೀನಿ ನೋಡಿ. ಹಂಗೆ ಇದ್ರ ಬಗ್ಗೆ ಡೀಟೇಲು ಹೇಳ್ತೀನಿ ಯಾವ ಥರ ಮಾಡಿಸಿದ್ದೀನಿ ಅಂತ. ನೀವು ಅವಾಗ ಅದನ್ನು ನೋಡಿದ್ರಲ್ಲ, ಅದರಲ್ಲಿ ಎಳೆದಿರೋದು ನೋಡಿ ಯಾವ ಥರ ಕ್ಲೀನಾಗಿದೆ ಅಂತ. ತೋಟ ಗಿಡಗಳ ಪಕ್ಕದಲ್ಲಿ ನೋಡಿಸಿ ನೋಡಿ, ಮಣ್ಣು ಯಾವ ಥರ ಬೇರಿಗೆ ಹೋಗೋ ಥರ ಬಿದ್ದಿದೆ ಅಂತ ನೋಡಿದ್ರಾ? ಈ ಥರ ಬಿದ್ದಿದೆ ಬೇರಿಗೆಲ್ಲ ಮಣ್ಣು ಗಿಡಕ್ಕೆ. ಇದೇ ಥರನೇ ಈ ಕಡೆ ಎಳೆದಿದ್ದೀನಿ. ಇವಾಗ ಆ ಕಡೆ ಒಂದು ಲೈನ್ಗೆ 2 ಟ್ರಿಪ್ ಹೋಗ್ಬೇಕು, ಹಿಂಗೆ ಬರೋದು ಅಷ್ಟೇ. ಇವಾಗ ಈ ಲೈನಲ್ಲಿ ಎಳೆದು ನೋಡಿಸ್ತೀನಿ ನೋಡಿ ಇವಾಗ ಯಾವ ಥರ ಕ್ಲೀನಾಗಿ ಆಗುತ್ತೆ ಅಂತ. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ವ ರ್ಯಾಡು ಹುಲ್ಲು ನೇಗಿಲ್ದು, ಅದ್ರ ಮೇಲೆ ನಾವು ಯಾವ ಕಡೆ ಈ ಲೈನು ಎಳಿತೀವೋ ಆ ಕಡೆ ಈ ಥರ ಭಾರ ಏನಾದರೂ ಇಟ್ಕೊಂಡು ಅಗದ್ರೆ ಬೇರಿನ ಸಮೇತ ಆ ಶಕ್ತಿ ಎಲ್ಲ ಬಂದ್ಬಿಡತ್ತೆ. ನೋಡಿದ್ರಾ? ಇವಾಗ ಅದೆಲ್ಲ ಕ್ಲೀನ್ ಆಗೋಗಿದೆ. ಇದೇ ಥರನೇ ಈ ತೋಟನೆಲ್ಲ ಹುಟ್ಟೋದು. ನೋಡಿದ್ರಾ? ಕ್ಲೀನಾಗಿ ಹೋಗಿದೆ. ಈ ಥರ ಕೆಲಸ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಇರುತ್ತೆ. ಸ್ವಲ್ಪ ಇದಾಗ್ತಾಯಿದೆ, ಹಿಂಗೆ ಬಂದಾಗ ವರ್ಕೌಟ್ ಮಾಡ್ತೀವಲ್ವಾ, ಅದರಿಂದ ನಾವು ಈ ಥರ ತೋಟದಲ್ಲೇ ವರ್ಕೌಟ್ ಮಾಡಿದ್ರೆ ಸ್ವಲ್ಪ ಈ ಥರ ಬೆಳೆಯುತ್ತೆ ದೇಹದೆಲ್ಲ. ಸ್ವಲ್ಪ ಕೊಬ್ಬೆಲ್ಲ ಕರಗಿಸ್ಬೋದು ಈ ಥರ ಕೆಲಸಗಳು ಮಾಡೋದ್ರಿಂದ. ನೋಡಿದ್ರಲ್ಲ, ಎರ್ದಾಗೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದು 6-7 ಕಾಲುವೆ ಅಷ್ಟು ಇರ್ಬೋದು. ಇದನ್ನು ಉತ್ತಾದ್ಮೇಲೆ ಸಿಗ್ತೀನಿ. ಹಂಗೆ ಇದ್ರ ಬಗ್ಗೆನೂ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ನಾನು ಯಾವ ಥರ ಮಾಡಿಸಿದೆ ಅಂತ. ನೀವು ನೋಡಿರ್ತೀರ 1000 ಜನ ಆ ಥರ ಸಬ್ಸ್ಕ್ರೈಬ್ ಯಾರು ಮಾಡ್ದಿರ ಹೋಗ್ಬಿಟ್ಟಿರ್ತೀರ. ಸಬ್ಸ್ಕ್ರೈಬ್ ಮಾಡಿ, ಈ ರೈತನಿಗೂ ಸಪೋರ್ಟ್ ಮಾಡಿ. ಹಂಗೆ ಇದೇ ಥರ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ ನಿಮ್ಗೆ ಯೂಸ್ಫುಲ್ ಆಗೋ ಥರ. ಇವಾಗ ಈ ತೋಟಕ್ಕೆ ಜನಗಳನ್ನ ಇಡ್ಸ್ಕೊಂಡಿದ್ರೆ ಒಂದು 2-3 ಸಾವಿರ 4 ಸಾವಿರ ಆ ಥರ ಆಗ್ತಾಯಿರೋದು. ನಾನು ಈ ಥರ ಮಾಡ್ಕೊರೋದ್ರಿಂದ ಉಳಿತಾಯ ಕಾಸು. ಯಾಕಂದರೆ ಸ್ವಲ್ಪ ಉಳಿತಾಯ ಮಾಡಿದ್ರೆ ಇನ್ನೊಂದು ಬೆಳೆ ಮೇಲೆ ಆಗ್ಬೋದಲ್ವ. ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು 1 ರೂಪಾಯಿ ಕೊಡೋಲ್ಲ. 1 ರೂಪಾಯಿ ಇಲ್ಲಿ ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ರೈತರು. ಅದರಿಂದ ನಾನು ಇದರಲ್ಲೇ ಈ ಥರ ಹೇಳ್ತಾ ಇರೋದು. ಇದು ಕಂಟೆಂಟು ಏನೋ ಗೊತ್ತಿಲ್ಲ ನನಗೆ, ಇದ್ರ ಬಗ್ಗೆ ವೀಡಿಯೋ ಮಾಡಬೇಕನ್ನಿಸ್ತು, ಅದರಿಂದ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಇರುತ್ತೆ. ಹಾಗೆ ನಾನು ಮಿನಿ ಬ್ಲಾಗ್ಸ್ ಮಾಡಿರ್ತೀನಿ ನನ್ನೊಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ. ನಿಮ್ಗೇನಾದರೂ ಇಷ್ಟ ಆಗಿದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಮಾಡಿ, ಇಲ್ಲಿ ಹಾಕಿರ್ತೀನಿ ಡಿಸ್ಪ್ಲೇಯಲ್ಲಿ. ನೋಡಿ ಯಾವ ಥರ ಕ್ಲೀನಾಗಿದೆ ಅಂತ. ತೋಟನೆಲ್ಲ ಉತ್ತಿರೋದಾಗಿದೆ. ಇವಾಗ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ ನೋಡಿ. ಅದೇ ಥರ ನೀವು ಮಾಡಿಸ್ಕೊಳ್ಳಿ. ಜನಗಳನ್ನ ಇಡ್ಸ್ಕೊಂಡಿರೇ ಸ್ವಲ್ಪ ಸುಲಭವಾಗಿ ತೋಟದ ಕೆಲಸ ಎಲ್ಲ ಮಾಡ್ಕೊಬೋದು. ನೀವು ಇದನ್ನು ಏನು ನೋಡ್ತಾ ಇದ್ದೀರಲ್ವಾ, ಇದು ಸಿಂಪಲ್ಲು. ಈ ಥರ ಒಂದು ರ್ಯಾಡು ತೊಗೊಂಡ್ಬಿಡಿ. ನಾನು ಇದರದ್ದು ಫೋಟೋ ತೆಗೆದಾಕಿರ್ತೀನಿ. ಇದನ್ನು ನೋಡಿಸಿ ಬೇಕಂದ್ರೆ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಳಂಗಿರೋರು ಯಾರಾದರೂ ಇದ್ದರೆ ನೋಡಿ, ಈ ಥರ ಇರುತ್ತಲ್ವಾ, ಈ ಥರ ರ್ಯಾಡ್ ಒಂದು ಮಾಡ್ಕೊಂಬಿಡಿ. ಆ ಥರ ಇದೇ ಥರ ನೇಗ್ಲು ವೆಲ್ಡಿಂಗ್ ಶಾಪಲ್ಲಿ ಹೋಗಿ ಕೇಳಿದ್ರೆ ಇದೇ ಥರ ಡಿಸೈನು ಮಾಡಿಕೊಡ್ತಾರೆ ಅವರು ನೋಡಿ. ಈ ಥರ ಒಂದು 4 ಕಲ್ಲು ಇರಬೇಕಾಗಿರೋದು, ಒಂದು ಮುರಿದೋಗಿದೆ. ಅಂದರೆ ಎತ್ತುಗಳು ಕಟ್ಟಿ ಈ ಥರ ಎಳಿಬೇಕಾದ್ರೆ ಕಲ್ಲಿಗೆ ಸಿಕ್ಕಾಕೊಂಡು ಮುರಿದೋಗಿದೆ ಇಲ್ಲೊಂದಲ್ಲು. ಇದೇ ಥರನೇ ಇದಿರತ್ತಲ್ವಾ, ಇದೇನಕ್ಕಂದರೆ ಯಾವುದಾದ್ರೂ ಬೇರು ಕಸದೇನಾದರೂ ಬೇರೆ ಏನಾದರೂ ಇದ್ದರೆ ಹಿಂಗೆ ಎಳಿಬೇಕಾದ್ರೆ ಬೇರೆಲ್ಲ ಕಟ್ಟಾಗಿ ಬಂದ್ಬಿಡುತ್ತೆ ಆಚೆ. ಅದಕ್ಕೆ ಹಿಂದ್ಗಡೆ ಇರೋದು ಇದು ಬಂದ್ಬಿಟ್ಟು ಈ ಥರ ಉಳ್ಳೋದು ನೀವು ನೋಡಿರ್ತೀರ. ಹಂಗೆ ಇಲ್ಲಿ ಇಟ್ಕೊಳೋದಕ್ಕೆ ಈ ಥರ ಒಂದು ಪೈಪ್
ಈ ಥರ ಮಾಡಿಸ್ಕೊಂಬಿಟ್ರೆ ಸುಲಭವಾಗಿ ತೋಟದ ಕೆಲಸ ಎಲ್ಲ ಆಗಿಬಿಡುತ್ತೆ. ಸುಮ್ಮನೆ ದುಡ್ಡು ಖರ್ಚು ಮಾಡೋದಕ್ಕಿಂತ ಮೈ ಬಗ್ಗೆ ಸ್ವಲ್ಪ ಕೆಲಸ ಮಾಡಬೇಕು. ಈ ಥರ ಆದರೆ ಸ್ವಲ್ಪ ಸುಲಭ ಆಗೋಗುತ್ತೆ ಅಷ್ಟೇ. ನಿಮ್ಗೇನಾದರೂ ಸ್ವಲ್ಪ ಆದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕೂಡ ಮಿನಿ ಬ್ಲಾಗ್ಸ್ ಎಲ್ಲ ಹಾಕ್ತಿರ್ತೀನಿ, ಹೋಗಿ ಚೆಕ್ ಮಾಡಿ. ಇಷ್ಟ ಆದರೆ ಫಾಲೋ ಮಾಡಿ. ಎಲ್ರಿಗೂ ಬಾಯ್.